ಹಾಯ್ ಫ್ರೆಂಡ್ಸ್, ಹ್ಯಾಪಿ ಸಂಡೇ, ಹ್ಯಾಪಿ ವೀಕೆಂಡ್ ಅಂತ ಹೇಳ್ತಾ ಇವತ್ತಿನ ನನ್ನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತು ಚಿಕನಿಂದ ಏನಾದರೂ ಮಾಡೋಣ ಅಂತ. ಮೊದಲಿಗೆ ನಾನು ಟೊಮೆಟೊ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ನಾನಿಲ್ಲಿ 2 kg ಚಿಕನ್ನು ಮತ್ತು ಕೊತ್ತಂಬರಿ, ಕರಿಬೇವು, ಸೋಯಾ ಸಾಸ್ ಆ್ಯಂಡ್ ವಿನೆಗರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಮತ್ತು ರೆಡ್ ಚಿಲ್ಲಿ ಪೌಡರು ಆ್ಯಂಡ್ ಸಾಲ್ಟು ಮತ್ತು ಫುಡ್ ಕಲರ್ ಸ್ವಲ್ಪ, ಮತ್ತು ಸೋಯಾ ಸಾಸು, ಟೊಮೆಟೊ ಪ್ಯೂರಿ ಆ್ಯಂಡ್ ಟೀ ಕುಡಿಯೋ ಕಪ್ಪಲ್ಲಿ ಒಂದೆರಡು ಗ್ಲಾಸು ಕರ್ಡು, ಮತ್ತು ಗರಂ ಮಸಾಲ, ಪೆಪ್ಪರ್ ಚಿಕನ್ ಪೌಡರ್ ಆ್ಯಂಡ್ ಟೊಮೆಟೊ ಸಾಸ್ನ ಕೂಡ ತೊಗೊಂಡಿದ್ದೀನಿ ನಾನು. ಮೊದಲಿಗೆ ನಾವು ಕಟ್ ಮಾಡ್ಕೊಂಡಿರೋವಂಥ ಆನಿಯನ್ನನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಬ್ರೌನ್ ಕಲರ್ ಶೇಪಿಗೆ ಅಂದರೆ ಕಲರ್ ಚೇಂಜ್ ಆಗುತ್ತಲ್ಲ, ಆ ಕಲರ್ ಬರೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಬೇಕು. ನಾನಿಲ್ಲಿ 2 kg ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದಿಟ್ಕೊಂಡು ಅದಕ್ಕೆ ಅರಿಶಿನ, 2 ಸ್ಪೂನು ಉಪ್ಪು ಮತ್ತು ಫುಡ್ ಕಲರು, 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಮತ್ತು ಕರಿಬೇವು ಹಾಕಿ ಇಟ್ಕೊಬೇಕು. ನೆಕ್ಸ್ಟ್ ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸ್ ಇದು 1-2 ಸ್ಪೂನ್ ಹಾಕ್ಕೊಂಡ್ರೆ ಬೆಟರ್ ಇರುತ್ತೆ. ಮತ್ತು ಸೋಯಾ ಸಾಸು 1 ಸ್ಪೂನು, ರೆಡ್ ಚಿಲ್ಲಿ ಪೌಡರ್ ನಾನಿಲ್ಲಿ ಒಂದು 3-4 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಪೆಪ್ಪರ್ ಚಿಕನ್ ಪೌಡರು ನಾನಿಲ್ಲಿ ಇದನ್ನು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ 1 ಸ್ಪೂನು ಆ್ಯಂಡ್ ಟೊಮೆಟೊ ಸಾಸ್ ಆ್ಯಂಡ್ ವಿನೆಗರ್ ಸ್ವಲ್ಪ ಸಾಕಿದ್ದಕ್ಕೆ ವಿನೆಗರು ಮತ್ತು ಟೊಮೆಟೊ ಪ್ಯೂರಿ. ಇದಕ್ಕೆ ಮೇಯ್ನ್ ಈ ರೆಡ್ ಚಿಲ್ಲಿ ಫ್ರೈಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಇದಕ್ಕೆ ಟೊಮೆಟೊ ಪ್ಯೂರಿ. ಲಾಸ್ಟ್ಗೆ ಮೊಸರು 2 ಕಪ್ಪಲ್ಲಿ ಮೊಸರು ತೊಗೊಂಡಿದ್ದೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋಕ್ಕೂ ಮುಂಚೆ ಈ ಆನಿಯನ್ ಫ್ರೈಡ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು, ಅದು ತುಂಬ ಬಿಸಿ ಇರುತ್ತೆ, ನಾನೊಂದು 2 to 5 minutes ಬಿಟ್ಟಿದ್ದೆ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಎಲ್ಲದಕ್ಕೂ ಮಸಾಲೆ ಹಿಡಿಬೇಕಲ್ವಾ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವಾಗಲೂ ತಿಂದಿದ್ದೆ ಬರೀ ಗ್ರೇವಿ ಆಯಿತು, ಸಾಂಬಾರಾಯಿತು, ಬಿರಿಯಾನಿ ಆಯಿತು, ಬರೀ ಇದನ್ನೇ ಮಾಡಿ ಮಾಡಿ ಬೋರ್ ಆಗಿದ್ದರೆ ಈ ಥರನೂ ಮಾಡ್ಕೊಂಡು ತಿನ್ಬೋದು. ಬೇಗ ಆಗೋಗ್ಬಿಡುತ್ತೆ, ಯಾಕೆಂದರೆ ನಾವು ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀವಲ್ಲ. ಹಾಗಾಗಿ ನಾನಿವಾಗ ಮಿಕ್ಸ್ ಮಾಡ್ಕೊಂಡಿರೋದನ್ನೆಲ್ಲ 1/2 ಅವರಿಂದ ಒಂದು 45 to 50 minutes ಅದನ್ನು ಮ್ಯಾರಿನೇಟಿಗೆ ಇಡಬೇಕು. ನೆಕ್ಸ್ಟ್ ನಾನಿಲ್ಲಿ ಟೊಮೆಟೊ 2 ಟೊಮೆಟೊ ತೊಗೊಂಡಿದ್ದೀನಿ, ಹುಳಿ ಟೊಮೆಟೊ, ಅದನ್ನು ತೊಗೊಂಡು ಮತ್ತು 2 ಹಸಿಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಮ್ಯಾರಿನೇಟ್ ಆಯಿತು, 1 hour ಆಯಿತು. ನಾನು ಹಾಗಾಗಿ ಇವಾಗ ಸ್ವಲ್ಪನೇ ಒಟ್ಟಿಗೆ ಅಷ್ಟು ಹಾಕ್ಕೊಳ್ಳೋದ್ಕಿಂತ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಬರಬೇಕು. ಓಕೆನಾ? ನಾನಿವಾಗ ಫುಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಳಿದಿರುತ್ತಲ್ಲ, ಅದೇ ಆ ಮಸಾಲೆ ಎಲ್ಲ ಇಟ್ಕೊಂಡಿರುತ್ತಲ್ವ ಪಾತ್ರೆಗೆ, ಅದನ್ನು ಹಾಕಿ ಇಟ್ಟಿದ್ದೀನಿ. ಆಯಿತು, ಟೇಸ್ಟ್ ಮಾತ್ರ ಯಮ್ಮಿ ಸ್ಪೈಸಿ ಆಗಿ ಬಂದಿದೆ. ಬಟ್ ತುಂಬ ಖಾರನೂ ಅಲ್ಲ, ತುಂಬ ಇದಾಗೂ ತಿನ್ನಬಾರ್ದು, ಬೇಸಿಗೆ ಅಲ್ವಾ. ಇದಾಗಿತ್ತು ಇವತ್ತಿನ ನನ್ನ ಸಂಡೆಯ ಸ್ಮಾಲ್ ಶಾರ್ಟ್ಸ್ ಅಂತ ಹೇಳ್ತಾ, ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಯಾವಾಗಲೂ ಒಂದೇ ಥರನೇ ಮಾಡ್ಕೊಂಡು ತಿಂದು ಬೋರ್ ಆಗಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಏನಾದರೂ ಟ್ರೈ ಮಾಡ್ಬೋದು.
ಸೊ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರೂ ಅಲ್ಲಿವರೆಗೆ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಲವ್ ಯು ಆಲ್.